ಹಾಯ್ ರೀ, ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೇನಿ. ಚಪಾತಿ ಹಿಟ್ಟು ನಾದಿಟ್ಟೇನಿ. ಒಂದು ಸೈಡ್ ಇದೆ ಅವಲಕ್ಕಿ ಒಗ್ಗರಣೆ ಕೊಡತ್ತೇನೆ, ಒಂದು ಸೈಡ್ ಆಲೂ ಒಗ್ಗರಣೆ ಕೊಡತ್ತೇನೆ. ಎರಡಕ್ಕೂ ಜಸ್ಟ್ ಎಣ್ಣೆ ಹಾಕಿ ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡತ್ತೇನೆ. ಇಲ್ಲಿ ಟೊಮೆಟೊ ಹೆಚ್ಚಿಟ್ಕೊಂಡೇನೆ. ಟೊಮೆಟೊ ಆಲೂಗೆ ಜಾಸ್ತಿ ಹಾಕ್ತೇನೆ, ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ನನ್ನ ಸಣ್ಣ ಮಗಳಿಗೆ ಸ್ವಲ್ಪ ಆರಾಮಿಲ್ಲ, ಸ್ಕೂಲ್ಗೆ ಹೋಗಲ್ಲ. ನಮ್ಮ ಶೋನ ದೊಡ್ಡಕ್ಕಿ ಆಮೇಲೆ ರವಿ ಅವರಿಬ್ಬರು ಆಫೀಸ್ಗೆ ಸ್ಕೂಲ್ಗೆ ಹೋಗ್ತಾರೆ. ಅವರಿಬ್ಬರಿಗೂ ನಾಷ್ಟ ಮತ್ತು ಇದು ಮಾಡಬೇಕು. ಇದು 2 ಆಲೂ ಮ್ಯಾಲಿನ ಪೀಲ್ ಆಫ್ ಮಾಡಿ ಇದನ್ನು ಕಟ್ ಮಾಡಿ ಹಾಕ್ತೇನೆ. ಇದು ಆಲೂ ಮತ್ತು ಒಂದು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡೇನೆ. ಇದು ಒಗ್ಗರಣೆ ಹಾಕ್ತೀನಿ, ಸ್ವಲ್ಪ ಕರಿಬೇವು ಹಾಕ್ತೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕರ್ದು ಹಾಕ್ತೀನಿ. ಈಗ ಇವೆಲ್ಲ ಆಲೂ ಹಾಕಿರ್ತೇನೆ. ಸ್ವಲ್ಪ ಹಿಂಗ ಮತ್ತು ಉಪ್ಪು ಹಾಕಿರ್ತೇನೆ. ಸ್ವಲ್ಪ ಮಸಾಲೆ ಖಾರ ಹಾಕಿದೆ, ಧನಿಯಾ ಪೌಡ್ರು, ಅರಿಶಿನ ಪುಡಿ ಹಾಕಿದೆ. ಹಾಂ, ಏನ್ಮಾ ಸಾಫ್ಟ್ ಅಂದು ವಾಶ್ ಮಾಡೋಕೈತೈತೆ. ಪಲ್ಯ ಆಲ್ಮೋಸ್ಟ್ ಆಗೈತಿ. ಸ್ವಲ್ಪ ಹೊತ್ತು ಸಣ್ಣಗೆ ಮುಚ್ಚಿಡ್ತೇನೆ. ಸ್ವಲ್ಪ ನೀರು ಹಾಕ್ತೇನೆ. ಹಾಂ ಹಾಂ ಹಾಂ, ಆಯ್ತು ಆಯ್ತು. ಇಲ್ಲಪ್ಪ ಇಲ್ಲಪ್ಪ, ಸ್ವಲ್ಪ ಮುಚ್ಚಿಡ್ತೇನೆ. ಇದು ಗ್ರೀನ್ ಟೀ ಇಟ್ಟೇನೆ. ಇದು ಅವಲಕ್ಕಿ ಒಗ್ಗರಣೆ ಐತಿ. ಇವು ಅವಲಕ್ಕಿ ತೋಯಿಸಿಟ್ಟೇನೆ. ಅದ ಮಾಡ್ತಾಳಕ್ಕೆ ಈಗ. ಇನ್ನು ಸಾವಕಾಶ ಹೋಗ್ತೀಯಲ್ಲ. ಅವಲಕ್ಕಿ ಆಯ್ತು, ಇದಾಯ್ತು. ಚಪಾತಿ ಅಷ್ಟು ಲಟ್ಟಿಸ್ಬಿಡ್ತೀನಿ. ಹಂಡೆ ಡಬ್ಬಿಗೂ ರೆಡಿ ಆಗ್ತೈತಿ. ಹಾಂ ಹಾಂ, ಆಯಿತು. ಹಾಂ ಹಾಂ,
ನಂದು ಫ್ರೂಟ್ ಆ್ಯಂಡ್ ನಟ್ ಮಿಲ್ಕ್ ಶೇಕ್ ಸಲುವಾಗಿ ಇದು ಮಾಡತ್ತೀನಿ. ಒಂದು 5 ಬಾದಾಮ್ ಅದಾವೆ, ನೆನೆ ಇಡ್ತೀನಿ. ಒಂದು ವಾಲ್ನಟ್ ಐತಿ, ಆಮೇಲೆ 2 ಕಾಜು ಅದಾವೆ. ಆಮೇಲೆ ಇದು ಬ್ಲ್ಯಾಕ್ ಅಂತ ಯೂಸ್ವಲ್ ಖಜೂರ್ ತಕ್ತಿದ್ದೆ, ಅದು ಈ ಸತಿ ಸಿಗಲಿ ಲೇಟ್ ಇದು ಮರ್ತು ಹೋಯ್ತು ನನಗೆ. ಉತ್ತತ್ತಿ ಒಂದೈತಿ. ಆಮೇಲೆ ಸ್ವಲ್ಪ ಕುಂಬಳಕಾಯಿ ಬೀಜ, ಒಂದು 6ರಿಂದ 8 ದ್ರಾಕ್ಷಿ, ಒಣ ದ್ರಾಕ್ಷಿ ಇಷ್ಟು ಹಾಕಿ ಇದ್ರ ಮೇಲೆ ಒಂದು ಸ್ವಲ್ಪ 1-2 ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕಾಕ್ತೇನೆ. ಇವನ್ನೆಲ್ಲನೂ ನಾನು ನೆನೆಕ್ಕೆ ಇಡ್ತೀನಿ. ಆಮೇಲೆ ಇದ್ರೊಳಗೆ ಆ್ಯಪಲ್ ಐತಿ, ಬನಾನ ಐತಿ, ಯಾವುದೇ ಒಂದು ಫ್ರೂಟ್ ಆ್ಯಡ್ ಮಾಡಿ ಇದನ್ನು ಫ್ರೂಟ್ ಆ್ಯಂಡ್ ನಟ್ ಮಿಲ್ಕ್ ಶೇಕ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇಲ್ಲ ಚಿಯಾ ಸೀಡ್ಸ್ ಮೇಲೆ ಉಳಿಬಿಡ್ತಾವೆ. ಬೇಕಿದ್ರೆ ಸ್ವಲ್ಪ ಬಿಸಿ ಹಾಲು ಹಾಕಿದರೆ ಲಘು ಇದಾಗ್ತಾವೆ. ನಾವು 1 ಅಥವಾ 2 ಅವರ್ಸ್ ಇಟ್ಟರೆ ಸಾಕು. ಆಮೇಲೆ ಮಿಕ್ಸರ್ಗೆ ಹಾಕ್ತೀನಿ. ಇವತ್ತು ನಾನು ಸ್ವಲ್ಪ ಕೆಲವೊಂದು ಬೇಕಂತನೂ ಹಾಕಿಲ್ಲ ಅಂಜೂರದು, ಯಾಕಂದರೆ ಸೇಮ್ ರೆಗ್ಯುಲರ್ ತಿನ್ನಬಾರ್ದು, ಡೈಲಿ